ಅರಣ್ಯಕಾಂಡ ಅಧ್ಯಾಯ 24. ಇಸ್ರಾಯೇಲ್ಯರಿಗೆ ಶುಭವಾಗಬೇಕೆಂಬುದೇ ಯೆಹೋವನ ಚಿತ್ತವೆಂದು ಬಿಳಾಮನು ತಿಳಿದು ಮೊದಲಿನಂತೆ ಶಕುನ ನೋಡುವುದಕ್ಕೆ ಹೋಗದೆ ಅರಣ್ಯದ ಕಡೆಗೆ ಮುಖವನ್ನು ತಿರುಗಿಸಿಕೊಂಡನು. ಅವನು ಕಣ್ಣೆತ್ತಿ ನೋಡಲಾಗಿ ಕುಲಗಳ ಪ್ರಕಾರ ಡೇರೆಗಳನ್ನು ಹಾಕಿಕೊಂಡಿದ್ದ ಇಸ್ರಾಯೇಲ್ಯರು ಅವನಿಗೆ ಕಾಣಿಸಿದರು. ಆಗ ಅವನು ದೇವಾತ್ಮ ಪ್ರೇರಿತನಾಗಿ ಪದ್ಯರೂಪವಾಗಿ ಇಂತೆಂದನು: ಬೇಯೋರನ ಮಗನಾದ ಬಿಳಾಮನಿಗುಂಟಾದ ದೇವೋಕ್ತಿ, ಮನೋದೃಷ್ಟಿಯಿಂದ ನೋಡುವ ಪುರುಷನಿಗೆ ಬಂದ ದೇವೋಕ್ತಿ, ದೇವರ ಮಾತುಗಳನ್ನು ಕೇಳುವವನಾಗಿಯೂ ಪರವಶವನಾಗಿ ಕಣ್ಣು ತೆರೆದು ಸರ್ವಶಕ್ತನ ದರ್ಶನವನ್ನು ಹೊಂದುವವನಾಗಿಯೂ ಇರುವ ಪುರುಷನಿಗುಂಟಾದ ದೇವೋಕ್ತಿ. ಯಾಕೋಬ್ಯರೇ, ನಿಮ್ಮ ಡೇರೆಗಳು ಎಷ್ಟೋ ಚೆಲುವಾಗಿವೆ, ಇಸ್ರಾಯೇಲ್ಯರೇ, ನಿಮ್ಮ ನಿವಾಸಗಳು ಎಷ್ಟೋ ರಮ್ಯವಾಗಿವೆ. ಉದ್ದವಾಗಿ ಚಾಚಿಕೊಂಡಿರುವ ತಗ್ಗುಗಳಂತೆಯೂ ನದಿಯ ಬಳಿಯಲ್ಲಿರುವ ತೋಟಗಳಂತೆಯೂ ಕಾಣಿಸುತ್ತದೆ. ಯೆಹೋವನು ನೆಟ್ಟ ಅಗರು ಮರಗಳಿಗೂ ನೀರಿನ ಬಳಿಯಲ್ಲಿರುವ ದೇವದಾರು ವೃಕ್ಷಗಳಿಗೂ ಸಮಾನವಾಗಿವೆ. ಅವರ ಕಪಿಲೆಗಳಿಂದ ನೀರು ಹರಿಯುತ್ತಲೇ ಇದೆ. ಅವರ ಬಿತ್ತನೆಗೆ ಬೇಕಾದಷ್ಟು ನೀರಿದೆ. ಅವರ ಅರಸನು ಆಗಾಗ ರಾಜನಿಗಿಂತಲೂ ದೊಡ್ಡವನಾಗಿರುವನು. ಅವರ ರಾಜ್ಯವು ಅಭಿವೃದ್ಧಿಯಲ್ಲಿರುವುದು. ಅವರನ್ನು ಐಗುಪ್ತ ದೇಶದಿಂದ ಕರಕೊಂಡು ಬಂದವನು ದೇವರೇ. ಅವರು ಕಾಡು ಕೋಣದಷ್ಟು ಬಲವುಳ್ಳವರು. ಅವರು ಶತ್ರು ಜನಗಳನ್ನು ನಿರ್ಮೂಲ ಮಾಡುವರು, ವೈರಿಗಳ ಎಲುಬನ್ನು ಮುರಿದು ಹಾಕುವರು, ಅವರನ್ನು ಬಾಣಗಳಿಂದ ಗಾಯಪಡಿಸುವರು. ಆ ಜನಾಂಗವು ಸಿಂಹದಂತೆ ಕಾಲು ಮುದುರಿ ಹೊಂಚು ಹಾಕಿಕೊಂಡದೆ. ಮೃಗೇಂದ್ರನಿಗೆ ಸಮನಾದ ಆ ಜನವನ್ನು ಕೆಣಕುವುದು ಯಾರಿಂದಾದೀತು? ಇಸ್ರಾಯೇಲ್ಯರೇ, ನಿಮ್ಮನ್ನು ಆಶೀರ್ವದಿಸುವವನಿಗೆ ಆಶೀರ್ವಾದವೂ ಶಪಿಸುವವನಿಗೆ ಶಾಪವೂ ಉಂಟಾಗುವುದು ಅಂದನು. ಆಗ ಬಾಲಾಕನು ಬಿಳಾಮನ ಮೇಲೆ ಕೋಪಗೊಂಡು ಚಪ್ಪಾಳೆ ಹೊಡೆದು ಅವನಿಗೆ, ನನ್ನ ಶತ್ರುಗಳನ್ನು ಶಪಿಸುವುದಕ್ಕೆ ನಿನ್ನನ್ನು ಕರೆಸಿದೆನು, ಆದರೆ ನೀನು ಅವರನ್ನು 3 ಸಾರಿಯೂ ಆಶೀರ್ವದಿಸಿದೆ ಅಲ್ಲ. ಆದ ಕಾರಣ ನಿನ್ನ ಊರಿಗೆ ಹೋಗಿಬಿಡು, ನಿನ್ನನ್ನು ಬಹಳವಾಗಿ ಘನಪಡಿಸುವೆನೆಂದು ಹೇಳಿಕೊಂಡೆನು. ಆದರೆ ನಿನಗೆ ಘನತೆಯುಂಟಾಗದಂತೆ ಯೆಹೋವನು ನನಗೆ ಅಡ್ಡಿ ಮಾಡಿದ್ದಾನೆ ಎಂದು ಹೇಳಿದನು. ಅದಕ್ಕೆ ಬಿಳಾಮನು, ಬಾಲಾಕನು ತನ್ನ ಮನೆ ತುಂಬುವಷ್ಟು ಬೆಳ್ಳಿ ಬಂಗಾರವನ್ನು ದಾನ ಮಾಡಿದರೂ ನಾನು ಯೆಹೋವನ ಆಜ್ಞೆಯನ್ನು ಮೀರಿ ನನ್ನ ಇಷ್ಟದಂತೆ ಯಾವ ಕೆಲಸವನ್ನು ಮಾಡಲಾರನು. ಯೆಹೋವನು ಆಜ್ಞಾಪಿಸುವುದನ್ನೇ ಮಾತಾಡುವೆನೆಂದು ನೀನು ನನ್ನ ಬಳಿಗೆ ಕಳಿಸಿದ ದೂತರಿಗೆ ನಾನು ಹೇಳಲಿಲ್ಲವೇ? ಆಗಲಿ, ನಾನು ನನ್ನ ಸ್ವಜನರ ಬಳಿಗೆ ಹೋಗುತ್ತೇನೆ. ಆದರೆ ಕಡೆಗೆ ಆ ಜನರು ನಿನ್ನ ಜನರಿಗೆ ಏನು ಮಾಡುವರೋ ಅದನ್ನು ನಿನಗೆ ತಿಳಿಸುತ್ತೇನೆ, ಕೇಳು ಎಂದು ಹೇಳಿ ಪದ್ಯರೂಪವಾಗಿ ಇಂತೆಂದನು: ಬೇಯೋರನ ಮಗನಾದ ಬಿಳಾಮನಿಗುಂಟಾದ ದೇವೋಕ್ತಿ, ಮನೋದೃಷ್ಟಿಯಿಂದ ನೋಡುವ ಪುರುಷನಿಗೆ ಬಂದ ದೈವೋಕ್ತಿ. ದೇವರ ಮಾತುಗಳನ್ನು ಕೇಳುವವನು, ಪರಾತ್ಪರನ ಜ್ಞಾನವನ್ನು ಪಡೆದವನು, ಪರವಶವಾಗಿ ಕಣ್ಣು ತೆರೆದು ಸರ್ವಶಕ್ತನ ದರ್ಶನವನ್ನು ಹೊಂದುವವನೂ ಆಗಿರುವ ಪುರುಷನಿಗುಂಟಾದ ದೇವೋಕ್ತಿ. ಒಬ್ಬಾತನನ್ನು ನೋಡುತ್ತಿದ್ದೇನೆ, ಆತನು ಈಗಿನವನಲ್ಲ. ಆತನು ಕಾಣಿಸುತ್ತಾನೆ, ಆದರೆ ಸಮೀಪದಲ್ಲಿ ಅಲ್ಲ. ಯಾಕೋಬ ವಂಶದವರಲ್ಲಿ ನಕ್ಷತ್ರ ಪ್ರಾಯನೊಬ್ಬನು ಉದಯಿಸಿದ್ದಾನೆ. ಇಸ್ರಾಯೇಲ್ಯರಲ್ಲಿ ರಾಜದಂಡ ಹಿಡಿದವನು ಕಂಡು ಬಂದಿದ್ದಾನೆ. ಅವನು ಮೋವಾಬ್ಯರ ತಲೆಯನ್ನು ಸೀಳಿ ಹಾಕಿದ್ದಾನೆ, ಯುದ್ಧವೀರರೆಲ್ಲರನ್ನೂ ಕೆಡವಿ ಬಿಟ್ಟಿದ್ದಾನೆ. ಅದಲ್ಲದೆ ಎದೋಮ್ಯರ ದೇಶವನ್ನು ಸ್ವಾಧೀನಪಡಿಸಿಕೊಂಡಿದ್ದಾನೆ. ಹಗೆಗಳಾದ ಸೇಯೀರಿನವರು ಅವನಿಗೆ ಅಧೀನರಾದರು. ಇಸ್ರಾಯೇಲ್ಯರೋ ಬಲಗೊಂಡರು, ಯಾಕೋಬ್ಯರಿಗೆ ದೊರೆತನವಾಯಿತು. ಪಟ್ಟಣಗಳಿಂದ ತಪ್ಪಿಸಿಕೊಂಡವರು ನಾಶವಾದರು ಅಂದನು. ತರುವಾಯ ಅಮಾಲೇಕ್ಯರನ್ನು ನೋಡಿ ಅವರ ವಿಷಯದಲ್ಲಿ ನುಡಿದದ್ದೇನೆಂದರೆ, ಅಮಾಲೇಕ್ಯರು ಜನಾಂಗಗಳಲ್ಲಿ ಪ್ರಮುಖರಲ್ಲವೇ? ಆದರೂ ನಾಶವೇ ಅವರ ಗತಿ. ಬಳಿಕ ಅವನು ಕೇನ್ಯರನ್ನು ನೋಡಿ ಅವರ ವಿಷಯದಲ್ಲಿ ನುಡಿದದ್ದೇನೆಂದರೆ, ನಿಮ್ಮ ನಿವಾಸ ಸ್ಥಳವು ಶಾಶ್ವತವಾಗಿಯೇ ತೋರುತ್ತದೆ. ಬೆಟ್ಟದ ತುದಿಯಲ್ಲಿ ಗೂಡನ್ನು ಮಾಡಿಕೊಂಡಿದ್ದೀರಿ, ಆದರೂ ಕೇನ್ಯರು ನಾಶವಾಗುವರು. ಅದು ಎಷ್ಟು ದೂರ ಅನ್ನುತ್ತೀರೋ? ಅಶ್ಶೂರ್ಯರೇ ನಿಮ್ಮನ್ನು ಸೆರೆ ಹಿಡಿದುಕೊಂಡು ಹೋಗುವರು. ಅವನು ಮತ್ತೂ ನುಡಿದದ್ದೇನೆಂದರೆ, ಅಯ್ಯೋ, ದೇವರು ಹೀಗೆ ಮಾಡುವಾಗ ಯಾರು ಉಳಿಯುವರು? ಕಿತ್ತೀಮೆಂಬ ಸ್ಥಳದಿಂದ ಜನರು ಹಡಗುಗಳಲ್ಲಿ ಬಂದು ಅಶ್ಶೂರ್ಯರನ್ನು, ಏಬೆರ್ ಜನರನ್ನು ಸೋಲಿಸುವರು, ಅವರಿಗೂ ನಾಶ ಉಂಟಾಗುವುದು ಅಂದನು. ತರುವಾಯ ಬಿಳಾಮನು ಸ್ವದೇಶಕ್ಕೆ ತಿರುಗಿ ಹೋದನು, ಬಾಲಾಕನು ಹೊರಟು ಹೋದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತ ಬಯಸ್ತೇವೆ. ಬನ್ನಿರಿ,
ಇಂದು ನಾವು ದೇವರ ಅಮೂಲ್ಯ ವಾಕ್ಯವನ್ನು ಒಟ್ಟಾಗಿ ಸೇರಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಅರಣ್ಯಕಾಂಡ 24ನೇ ಅಧ್ಯಾಯ, ದ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 24. 23ನೇ ಅಧ್ಯಾಯದಲ್ಲಿ ಏನಾಯಿತು ಅಂತ ಹೇಳ್ಬಿಟ್ಟು ನೋಡುವಾಗ, ಬಾಲಾಕನು, ಅರಸನಾದಂಥ ಬಾಲಾಕ ಅಂದರೆ ವ್ಯರ್ಥ ಮಾಡುವವನು, ಮತ್ತು ಶಕುನ ನೋಡುವವನಾದ ಬಿಳಾಮನಿಗೆ, ಬಿಳಾಮ್ ಅಂದರೆ ವಿದೇಶಿ, ಫಾರಿನರ್, ವಿದೇಶಿ ಎಂಬ ಹೆಸರಿನ ಅರ್ಥವುಳ್ಳಂಥ ಈ ಬಿಳಾಮನ ಹತ್ರ ಬಂದು ಕೇಳ್ತಾನೆ, ನನಗೋಸ್ಕರವಾಗಿ ನೀನು ಇಸ್ರಾಯೇಲರನ್ನು ಶಪಿಸಬೇಕು ಅಂತ ಹೇಳ್ಬಿಟ್ಟು. ಯಾಕೆ ಆ ರೀತಿಯಾಗಿ ಕೇಳ್ತಾನೆ ಅಂತ ಹೇಳಿದರೆ, ಇಸ್ರಾಯೇಲರು ಒಂದೊಂದು ದೇಶದ ಮೇಲೆ ಯುದ್ಧ ಮಾಡಿ, ಬೇಕಂತ ಅವ್ರು ಯುದ್ಧ ಮಾಡಲಿಲ್ಲ, ಅವರು ದಾರಿಯಲ್ಲಿ ಬರ್ತಿದ್ದಾಗ ಬೇರೆಯವರು ಯುದ್ಧ ಮಾಡಲಿಕ್ಕೆ ಬಂದಾಗ ಸೋತವ್ರು ಯಾರಂದರೆ, ಯುದ್ಧ ಮಾಡಲಿಕ್ಕೆ ಬಂದವರೇ ಸೋತರು. ಸಿಹೋನ್ ಅರಸನು ಸೋತು ಹೋಗ್ಬಿಟ್ಟ, ಓಗನು ಸೋತು ಹೋಗ್ಬಿಟ್ಟ. ಈ ರೀತಿಯಾಗಿ ಒಬ್ಬೊಬ್ಬರು ಸೋತೋಗಿದ್ದ ಅಷ್ಟೇ ಅಲ್ಲದೆ ಇಸ್ರಾಯೇಲರು ಅವರ ದೇಶವನ್ನು, ಪ್ರಾಂತ್ಯವನ್ನು, ಕ್ಷೇತ್ರಗಳನ್ನು ಅವರು ವಶಪಡಿಸ್ಕೊಂಡ್ಬಿಟ್ರು. ಯಾಕೆ ಬರಬೇಕಾಗಿತ್ತು ಯುದ್ಧಕ್ಕೆ, ಯಾಕೆ ತಮ್ಮ ದೇಶವನ್ನು ಕಳ್ಕೋಬೇಕಾಗಿತ್ತು ಅಂತ ಅನ್ನಿಸ್ತದಲ್ವರ. ಆದ ಕಾರಣ ಅಂಥ ಒಂದು ಪರಿಸ್ಥಿತಿ ಅವರಿಗೆ ಆದದ್ದು ಈ ಬಾಲಾಕನಿಗೆ ಆಗಬಾರ್ದು ಅಂತ ಮೋವಾಬ್ ಪ್ರಾಂತ್ಯಕ್ಕೆ ದೊಡ್ಡ ಒಂದು ಅಧಿಪತಿ ಇವನಾಗಿದ್ದನು. ಆ ದಿವಸಗಳಲ್ಲಿ ಮೋವಾಬ್ ಬಲವಾದಂಥ ಒಂದು ಸ್ಥಳವಾಗಿತ್ತು, ದೇಶವಾಗಿತ್ತು. ಮತ್ತು ನನಗೆ ಅಂಥ ಒಂದು ನಮ್ಮ ದೇಶಕ್ಕೆ ಮೋವಾಬ್ಯರಿಗಿಂಥದ್ದು ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ಬಾಲಾಕನೇನು ಮಾಡ್ತಾನೆ, ಬಿಳಾಮನನ್ನು ಕರೆದು ಶಪಿಸ ಅಂತ ಹೇಳಿದಾಗ 2 ಸಾರಿ ಪ್ರಯತ್ನ ಮಾಡ್ತಾನೆ. 2 ಸಾರಿ ಕೂಡ ಹಾಗೆ ಶಾಪ ಕೊಡೋದಕ್ಕೆ ಬದಲಾಗಿ ಬಿಳಾಮನ ಏನು ಮಾಡ್ತಾನೆ, ಆಶೀರ್ವಾದವನ್ನು ಕೊಟ್ಬಿಡ್ತಾನೆ. ಯಾಕಂದರೆ ದೇವರು ಬಂದು, ನಾನು ಹೇಳಿದ ಹಾಗೆ ನೀನು ಮಾಡು, ಬೇಕಾದ್ರೆ ನೀನು ಹೋಗು, ಮೊದಲು ಹೋಗಬೇಡ ಅಂತ ಹೇಳ್ತಾನೆ. ಆದ ನಂತರ ಇವನು ಹೋಗ್ಬಿಡ್ತಾನೆ. ಹೋದರೂ ಕೂಡ ಸರಿ ಹೋಗು, ಆದರೆ ನೀನು ನಾನು ಹೇಳಿದ ಹಾಗೆ ಮಾಡಬೇಕು, ಮಾತಾಡಬೇಕು ಅಂತ ಹೇಳಿದಾಗ ಅದರಂತೆ ದೇವರು ಹೇಳಿದ ಪ್ರಕಾರ ಬಿಳಾಮನು ಶಾಪಕ್ಕೆ ಬದಲಾಗಿ ಆಶೀರ್ವಾದವನ್ನು ಇಸ್ರಾಯೇಲರ ಮೇಲೆ ನುಡಿದು ಬಿಡ್ತಾನೆ. ಆವಾಗ ಈ ಬಾಲಾಕನಿಗೆ ಬೇಸರ ಆಗಿಬಿಟ್ಟು, ನೀನು ಇಸ್ರಾಯೇಲರನ್ನು ಶಪಿಸಲೂ ಬೇಡ, ಆಶೀರ್ವದಿಸಲೂ ಬೇಡ ಅಂತೇಳ್ಬಿಟ್ಟು ಹೋಗ್ಬಿಡ್ತಾನೆ. ಹೋಗೋ ಮುಂಚೆ ಇನ್ನೊಂದು ಟ್ರೈ ಮಾಡೋಣ, ಇನ್ನೊಂದು ಕಡೆ ನೋಡೋಣ, ಬೇರೆ ಇನ್ನು ಹೊಸ ಸ್ಥಳಕ್ಕೆ ಹೋಗ್ಬಿಟ್ಟು ಅಲ್ಲಿ ಬೇರೊಂದು ಸ್ಥಳಕ್ಕೆ ನಿನ್ನನ್ನು ಕರ್ಕೊಂಡು ಹೋಗ್ತೇನೆ ಬಾ ಅಂತ ಕರ್ಕೊಂಡು ಇನ್ನೊಂದು ಕಡೆ, ಆ ಒಂದು ಸ್ಥಳದ ಹೆಸರು ಪೆಗೋರ್ ಎಂಬಂಥ ಸ್ಥಳ ರೀ. ಪೆಗೋರ್ ಅಂತ ಹೇಳಿದರೆ ಗ್ಯಾಪ್, ಒಂದು ಅಂತರ ಇರುವಂಥ ಒಂದು ಸ್ಥಳ. ಪೆಗೋರ್ ಹತ್ರ ಕರ್ಕೊಂಡು ಹೋಗಿ ಆ ಬೆಟ್ಟದ ಮೇಲಿನಿಂದ ಕೆಳಗಿರುವ ಯಶಿಮೋನ್ ಅಂತ ಹೇಳಿದರೆ ಪ್ರತ್ಯೇಕವಾದ ಅಥವಾ ಪಾಳು ಬಿದ್ದಂಥ ಒಂದು ಸ್ಥಳಕ್ಕೆ ಎಂಬ ಅರಣ್ಯ ಪ್ರದೇಶ ಕಾಣಿಸ್ತದೆ. ಅಲ್ಲಿ ಏನು ಮಾಡ್ತಾನೆ, ಬಿಳಾಮನು ಕೂಡ ನಾನು ಬರಲ್ಲ ಅಂತ ಹೇಳಲ್ಲ, ಇವನು ಕೂಡ ಹೋಗ್ತಾನೆ. ಮತ್ತು ಅಲ್ಲಿ 7 ಯಜ್ಞಪೀಠಗಳನ್ನು ಕಟ್ಟಿಸಿ 7 ಹೋರಿಗಳನ್ನು ಮತ್ತು ಅಲ್ಲಿ ಯಜ್ಞ ನೈವೇದ್ಯವನ್ನು ಅರ್ಪಿಸ್ತಾನೆ. ಇಸ್ರಾಯೇಲರಿಗೆ ಶುಭವಾಗಬೇಕೆಂಬುದೇ ದೇವರ ಚಿತ್ತ, ಯೆಹೋವನ ಚಿತ್ತವೆಂದು ಬಿಳಾಮನು ತಿಳಿದು ಏನು ಮಾಡ್ತಾನೆ, ಮೊದಲಿನಂತೆ ಶಕುನ ನೋಡುವುದಕ್ಕೆ ಹೋಗದೆ. ಹಾಗಾದರೆ ಕೆಲವು ಸಾರಿ ಈ ಬಿಳಾಮನ ಬಗ್ಗೆ ನಮಗೆ ಕನ್ಫ್ಯೂಸ್ ಆಗ್ಬೋದು, ಗಲಿಬಿಲಿ ಆಗ್ಬೋದು. ಏನು ಒಂದು ಸರಿ ಶಕುನ ನೋಡ್ತಾನೆ, ಇನ್ನೊಂದು ಸರಿ ದೇವರು ಮಾತಾಡ್ತಾನೆ, ಇವನು ಆತ್ಮಿಕನ ಈತನು ಅಥವಾ ಮಾಂತ್ರಿಕನ ಎಂಬಂಥ ಒಂದು ಕನ್ಫ್ಯೂಷನ್, ನಮಗೆ ಗಲಿಬಿಲಿ ಉಂಟಾಗ್ತದೆ. ಆದ ಕಾರಣ ಅದು ಈ 24ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿದೆ. ಯಾಕಂತ ಹೇಳಿದ್ರೆ ಅವನು ಮೊದಲಿನಂತೆ, ಮೊದಲನೇ ವಚನ 24:1 ಅರಣ್ಯಕಾಂಡ, ದ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 24 ವರ್ಸ್ 1, ಬಿಳಾಮನು ದೇವರ ಚಿತ್ತ ಏನಂದರೆ ಇಸ್ರಾಯೇಲರು ಆಶೀರ್ವಾದ ಹೊಂದಬೇಕು. ಅಷ್ಟೇ ಅಲ್ಲ,
ಇಸ್ರಾಯೇಲರು ಆಶೀರ್ವಾದ ಹೊಂದಿದವರು. ಅವರಿಗೆ ಶುಭವಾಗಬೇಕೆಂಬುದೇ ದೇವರ ಚಿತ್ತ, ಯೆಹೋವನ ಚಿತ್ತ ಎಂದು ತಿಳಿದು, ಬಿಳಾಮನು ತಿಳಿದು ಏನು ಮಾಡ್ತಾನೆ, ಮೊದಲಿನಂತೆ ಶಕುನ ನೋಡುವುದಕ್ಕೆ ಹೋಗದೆ, ನಾನು ಹೋಗಲ್ಲ ಶಕುನ ನೋಡಲಿಕ್ಕೆ ಎಂಬಂಥ ಒಂದು ತೀರ್ಮಾನ ತಗೊಂಡು, ಹೌದು ಹಾಗಾದರೆ ಇವನು ಶಕುನ ಹೇಳುವವನೇ, ಅದರ ಬಗ್ಗೆ ಏನು ಡೌಟ್ ಇಲ್ಲ, ಸಂದೇಹ ಇಲ್ಲ. ಯಾಕಂದರೆ ಶಕುನದ ಕಾಣಿಕೆ ಕೂಡ ಇವರಿಗೆ 22ನೇ ಅಧ್ಯಾಯದಲ್ಲಿ 7ನೇ ವಚನದಲ್ಲಿ ಶಕುನದ ಕಾಣಿಕೆ ತಗೊಂಬರ್ತಾರೆ. ಇವನು ಶಕುನ ಹೇಳುವಂಥವನು, ಶಕುನ ನೋಡುವಂಥವನು ಆಗಿದ್ದನು. ಆದರೆ ಮುಂಚಿನಂತೆ ಮೊದಲಿನಂತೆ ಇವನು ಶಕುನ ನೋಡಲಿಕ್ಕೆ ಹೋಗದೆ ಅರಣ್ಯದ ಕಡೆಗೆ ಮುಖವನ್ನು ತಿರುಗಿಸಿಕೊಂಡನು. ಇನ್ನು ಡೈರೆಕ್ಷನ್ ಚೇಂಜ್ ಆಯಿತು, ದಿಕ್ಕು ಚೇಂಜ್ ಆಯಿತು. ಒಂದು ರೀತಿಯಿಂದ ಸ್ವಲ್ಪ ಪಶ್ಚಾತ್ತಾಪ ಬಂತು ಎಂಬುದಾಗಿ ಹೇಳ್ಬೋದು ನಾವು. ಆ ರೀತಿಯಾಗಿ ಅವನು ತೀರ್ಮಾನ ಮಾಡಿಕೊಂಡಾಗ ಏನಾಯಿತು, ಆಶ್ಚರ್ಯ ಏನಾಯಿತು ಅಂತ ಹೇಳ್ಬಿಟ್ಟು ನೋಡುವಾಗ 3ನೇ ವಚನ, ಆಗ ಅವನಂದರೆ ಯಾರು, ಬಿಳಾಮನು ಶಕುನ ನೋಡುವುದಕ್ಕೆ ಹೋಗಬಾರ್ದಂಥ ತೀರ್ಮಾನ ಮಾಡಿಕೊಂಡವನು, ಅವನು ದೇವರಾತ್ಮನ ಪ್ರೇರಿತನಾಗಿ ಈಗ ಅವನು ಆತ್ಮಿಕನಾದ ಅಂತ ಹೇಳ್ಬೋದು, ಅಥವಾ ದೈವಿಕನಾದ, ಆತ್ಮ ಪರವಶವುಳ್ಳವನಾದ, ದೇವರಾತ್ಮ ಹೊಂದಿದವನಾದ ಎಂಬುದಾಗಿ. ಎಷ್ಟು ಬೇಗನೆ ಅಲ್ವಾ? ಆ ರೀತಿಯಾಗಿ ಹೇಳಿಬಿಟ್ಟು ದೈವೋಕ್ತಿಯನ್ನು ಅವನು ದೇವೋಕ್ತಿಯನ್ನು ನುಡಿತಾನೆ. ಅದು ಏನಾಗಿದೆ ಅಂತ ಹೇಳ್ಬಿಟ್ಟು ನೋಡುವಾಗ ಎಲ್ಲವೂ ಸಕಾರಾತ್ಮಕವಾದ ಮಾತುಗಳನ್ನು ಅವನು ಮತ್ತೆ ನುಡಿತಾನೆ. ಆಶೀರ್ವದಿಸಬೇಡ ಅಂತ ಹೇಳಿದಾಗ ಮತ್ತೆ ಆಶೀರ್ವದಿಸ್ತಾ ಇದ್ದಾನೆ. ಯಾಕಂದರೆ ಆಶೀರ್ವಾದ ಬಿಟ್ಟು ಬೇರೆ ಏನು ಬರ್ತಾ ಇಲ್ಲ. ಅದು ಯಾಕೋಬ್ಯರ ಒಂದು ಡೇರೆಗಳು ಎಷ್ಟೋ ಚೆಲುವಾಗಿವೆ ಎಂಬುದಾಗಿ 5ನೇ ವಚನ, ರಮ್ಯವಾಗಿದೆ 5ನೇ ವಚನ, ಅಷ್ಟೇ ಅಲ್ಲ ತೋಟಗಳಂತಿದೆ 6ನೇ ವಚನ, ಯೆಹೋವನು ನೆಟ್ಟ. ಹಾಗಾದರೆ ದೇವರವರನ್ನು ದೇವರಿಂದ ನೆಡಲ್ಪಟ್ಟಂಥವರು, ದೇವರಿಂದ ಸ್ಥಾಪಿಸಲ್ಪಟ್ಟವರು ಅಂತ 6ನೇ ವಚನದ 7ನೇ ವಚನದಲ್ಲಿ ನೀರು ಹರಿಯುತ್ತಲೇ ಇದೆ ಅಂಥ ಒಂದು ಆಶೀರ್ವಾದ. ಮತ್ತು ಬಿತ್ತನೆಗೆ ಬೇಕಾದಷ್ಟು ನೀರು ಅವರಿಗಿದೆ. ಮತ್ತು ಈ ರೀತಿಯಾಗಿ ಒಂದೊಂದು ಆಶೀರ್ವಾದಗಳು ಹೆಚ್ಚೆಚ್ಚಾಗಿ ಅವರ ಅಭಿವೃದ್ಧಿಯಲ್ಲಿರುವರು. 7ನೇ ವಚನದ ಕೊನೆ ಭಾಗ, ಅವರ ರಾಜ್ಯ ಅಭಿವೃದ್ಧಿಯಲ್ಲಿರುವುದು, ಅಭಿವೃದ್ಧಿ ಆಶೀರ್ವಾದದ ಒಂದು ಗುರುತು. ಮತ್ತು ಅವರನ್ನು ಕರ್ಕೊಂಡು ಬಂದ ಆತನು ದೇವರ ನಡೆಸುವಿಕೆ 8ನೇ ವಚನ, ಅದೊಂದು ಆಶೀರ್ವಾದ. ಅವರು ಬಲವುಳ್ಳವರಾಗಿರ್ತಾರೆ, ಬಲ ದೇವರ ಆಶೀರ್ವಾದ. ಮತ್ತು ಶತ್ರುಗಳ ಮೇಲೆ ಅವರು ಜಯ ಹೊಂತಾರೆ 8ನೇ ವಚನ, ಜಯ ದೇವರ ಆಶೀರ್ವಾದ. ಮತ್ತು ಅವರು 9ನೇ ವಚನ, ಈ ಜನಾಂಗವು ಸಿಂಹದಂತೆ ಅವರು ಇರ್ತಾರೆ ಅಂತ ಹೇಳ್ಬಿಟ್ಟು, ಅದು ಕೂಡ ಸಿಂಹ ಅಂದರೆ ರಾಜತನ, ಆ ಡಿಗ್ನಿಟಿ, ಅದು ಒಂದು ಆಶೀರ್ವಾದ ಅವ್ರದ್ದು. ಮತ್ತು ಅದೇ ರೀತಿಯಾಗಿ ಕೊನೆ 9ನೇ ವಚನದ 2ನೇ ಭಾಗದಲ್ಲಿ, ಇಸ್ರಾಯೇಲ್ರೇ ನಿಮ್ಮನ್ನು ಆಶೀರ್ವದಿಸುವವನಿಗೆ ಆಶೀರ್ವಾದವು, ಶಪಿಸುವವನಿಗೆ ಶಾಪವೂ ಉಂಟಾಗುವುದು. ವಾವ್! ಶಕುನ ನೋಡ್ತಾ ಇದ್ದಂಥ ಈ ಮನುಷ್ಯ, ಶಕುನ ನೋಡ್ತಾ ಇದ್ದಂಥ ಈ ವಿದೇಶಿ, ಯಾಕಂದರೆ ಬಿಳಾಮ ಅಂದರೆ ವಿದೇಶಿ ಅಂತ ಅರ್ಥ. ಈ ವಿದೇಶಿ ಇಸ್ರಾಯೇಲ್ರನ್ನ ಆಶೀರ್ವದಿಸ್ತಾ ಇದ್ದಾಗ ಇವನಿಗೆ ಆಶೀರ್ವಾದ ಬಂದುಬಿಡ್ತು. ಏನು ಆಶೀರ್ವಾದ ಬಂದುಬಿಡ್ತು? ದೇವರಾತ್ಮ ಪ್ರೇರಿತನಾಗ್ಬಿಟ್ಟ. ಈ ವಾಸ್ ಇನ್ಸ್ಪೈರ್ಡ್ ಬೈ ದ ಹೋಲಿ ಸ್ಪಿರಿಟ್. ದೇವರಾತ್ಮದಿಂದ ಅವನು ಪ್ರೇರಿತನಾಗಿ ಪ್ರವಾದನೆಯನ್ನು ಕೂಡ ನೋಡಿದ್ಬಿಟ್ಟ ಅಂತ ನಾವು ಹೇಳ್ಬೋದು. ಅಷ್ಟೇ ಅಲ್ಲ, ದೇವರು ಅಬ್ರಹಾಮನಿಗೆ ಆದಿಕಾಂಡ 12ರಲ್ಲಿ ಕೊಟ್ಟಂಥ ಅದೇ ಮಾತನ್ನು ದೇವರಾತ್ಮನು ಈಗ ಬಿಳಾಮನ ಮುಖಾಂತರವಾಗಿ ಹೇಳುವಂಥದ್ದನ್ನು ನಾವು ನೋಡ್ತೀವಿ. ನಿಮ್ಮನ್ನು ಆಶೀರ್ವದಿಸುವವನಿಗೆ ಆಶೀರ್ವಾದವು, ಶಪಿಸುವವನಿಗೆ ಶಾಪವು ಉಂಟಾಗುವುದು ಎಂಬುದಾಗಿ. ಇದನ್ನು ಕೇಳಿದ ಮೇಲೆ ಬಾಲಾಕನಿಗೆ ಭಾಳ ಕೋಪ ಬಂದುಬಿಡ್ತು. ಯಾಕಂದರೆ ಅವನ ಕೋಪವನ್ನು ಅವನು ಯಾವ ರೀತಿಯಲ್ಲಿ ವ್ಯಕ್ತಪಡಿಸ್ತಾನೆ ಅಂತ ಹೇಳ್ಬಿಟ್ಟು
24ನೇ ಅಧ್ಯಾಯ ಅರಣ್ಯಕಾಂಡ, ದ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 24 ವರ್ಸ್ 10, 10ನೇ ವಚನದಲ್ಲಿ ಅವನೇನು ಮಾಡ್ತಾನೆ, ಚಪ್ಪಾಳೆ ಹೊಡೆದು, ಅದರ ಕೋಪ ಬಂದು ಚಪ್ಪಾಳೆ ಹೊಡಿತಾ ಇದ್ದಾನೆ, ಕೋಪಗೊಂಡು ಚಪ್ಪಾಳೆ ಹೊಡೆದು ಅವನಿಗೆ, ನನ್ನ ಶತ್ರುಗಳನ್ನು ಶಪಿಸುವುದಕ್ಕೆ ನಿನ್ನನ್ನು ಕರೆಸಿದೇನು, ಆದರೆ ನೀನು ಅವರನ್ನು 3 ಸಾರಿಯೂ ಆಶೀರ್ವದಿಸಿದೆಯಲ್ಲ ಎಂಬುದಾಗಿ ಹೇಳ್ತಾನೆ. ಆದ ಕಾರಣ ನೀನು ಊರಿಗೆ ಹೋಗ್ಬಿಡು, ಜಾಗ ಖಾಲಿ ಮಾಡು ಅಂತ ಹೇಳ್ತೀವಲ್ಲ ನಾವು, ಆ ರೀತಿಯಾಗಿ ಹೊರಟುಬಿಡು, ನೀನು ಊರಿಗೆ ಹೋಗ್ಬಿಡು ಅಂತ ಹೇಳಿಬಿಟ್ಟು ಕಳಿಸ್ಬಿಡ್ತಾನೆ. ಆಯಿತು, ನಾನು ಹೋಗುತ್ತೇನೆ ಎಂಬುದಾಗಿ ಹೇಳಿದಂಥ ಈ ಬಿಳಾಮನು ಹೋಗೋ ಮುಂಚೆ ಏನು ಮಾಡ್ತಾನೆ, ಅವನು ಒಂದು ಮಾತು ನಿನಗೆ ತಿಳಿಸ್ತೇನೆ ಎಂಬುದಾಗಿ ಸ್ವಲ್ಪ ಪ್ರವಾದನೆಯನ್ನು ಚೇಂಜ್ ಮಾಡ್ತಾನೆ ರೀ. ಯಾಕಂದರೆ ಇಸ್ರಾಯೇಲರ ಬಗ್ಗೆ ಮಾತ್ರ ಅಲ್ಲ, ಮೋವಾಬ್ಯರ ಬಗ್ಗೆ ಮತ್ತು ಅಮಾಲೇಕ್ಯರ ಬಗ್ಗೆ, ಅನಂತರ ಕೇನ್ಯರ ಬಗ್ಗೆ ಮತ್ತು ಅಶೂರ್ಯರ ಬಗ್ಗೆ ಸ್ವಲ್ಪ ಪ್ರವಾದನೆಯ ಒಂದು ಮಾತನ್ನು ಹೇಳಿಬಿಟ್ಟು ಹೋಗ್ತಾನೆ. ಹೇಗೋ ಹೋಗ್ತಾ ಇದ್ದೀನಿ, ಊರಿಗೆ ಹೋಗು ಅಂತ ಕಳಿಸ್ತಾನೆ, ಹೋಗ್ಬಿಡು ಇಲ್ಲಿಂದ, ಬೇರೆ ನೇರವಾಗಿ ಹೇಳಬೇಕಾದ್ರೆ ಗೆಟ್ ಔಟ್ ಎಂಬುದಾಗಿ ಹೇಳಿದಾಗ ಬಿಳಾಮನ್ ಏನು ಮಾಡ್ತಾನೆ, ಸರಿ ಹೋಗ್ತೀನಿ, ನಾನು ನಿನ್ನ ಜನರಿಗೆ ಏನು ಮಾಡುವರೋ ಆ ಜನರು ಎಂಬುದನ್ನು ನಾನು ತಿಳಿಸ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾನೆ ರೀ. 15ರಿಂದ ಇನ್ನೊಂದು ಪದ್ಯ, ಅಲ್ಲಿ 4ನೇ ಸಾರಿ ಇನ್ನಷ್ಟು ಆಶೀರ್ವಾದಗಳು ಹೇಳ್ತಾ ಇದ್ದಾನೆ. ಹೇಳ್ತಾ 17ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ಕೂಡ ಒಂದು ಮಾತು ಅವನು ಪ್ರವಾದನೆಯಲ್ಲಿ ಹೇಳಿಬಿಡ್ತಾನೆ. ಹಾಗಾದರೆ 5 ದೇಶದವರ ಒಂದು ಪ್ರವಾದನೆ, ಇಸ್ರಾಯೇಲರ ಬಗ್ಗೆ, ಮೋವಾಬ್ಯರ ಬಗ್ಗೆ ಮತ್ತು ಅದೇ ರೀತಿಯಾಗಿ ಅಮಾಲೇಕ್ಯರ ಬಗ್ಗೆ, ಕೇನ್ಯರ ಬಗ್ಗೆ, ಅಶೂರ್ಯರ ಬಗ್ಗೆ, 5 ದೇಶಗಳವರ ಬಗ್ಗೆ ಪ್ರವಾದನೆ ಹೇಳ್ತಾನೆ. ಈ ಪ್ರವಾದನೆಯ ನಡುವೆ 17ನೇ ವಚನದಲ್ಲಿ ನಕ್ಷತ್ರ ಪ್ರಾಯನೊಬ್ಬನು ಉದಯಿಸಿದ್ದಾನೆ. ಯೇಸು ಕ್ರಿಸ್ತನ ಬಗ್ಗೆ ಯಾಕೋಬ ವಂಶದವರಲ್ಲಿ ನಕ್ಷತ್ರ ಪ್ರಾಯನು ಎಂಬುದಾಗಿ ಮತ್ತಾಯ 2:2, ಪ್ರಕಟಣೆ 22:16ನೇ ವಚನದಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಸೂಚಿತವಾದಂಥ ಒಂದು ಪ್ರವಾದನೆಯನ್ನು ಬಿಳಾಮನು, ಬಿಳಾಮ ಅಂದರೆ ವಿದೇಶಿ, ಯಾರಿಗೆ? ಬಾಲಾಕನಿಗೆ. ಬಾಲಾಕ ಅಂದರೆ ವ್ಯರ್ಥವಾಗಿರುವಂಥವನಿಗೆ, ವಿದೇಶಿಯಾಗಿರುವಂಥವನು, ಸ್ವದೇಶದ ಜನರ ಬಗ್ಗೆ ಅಂದರೆ ಇಸ್ರಾಯೇಲರ ಬಗ್ಗೆ ಮತ್ತು ಮೆಸ್ಸಿಯನ ಬಗ್ಗೆ ಪ್ರವಾದನೆ ಹೇಳ್ತಾನೆ ರೀ. ಇಸ್ರಾಯೇಲರು ಬಲಗೊಂಡಿರ್ತಾರೆ ಎಂಬುದಾಗಿ ಹೇಳಿಬಿಟ್ಟು, ಅನಂತರ ಅವನು ಯಾಕೋಬ್ಯರಿಗೆ ದೊರೆತನವಾಯಿತು. ಹಾಗಾದರೆ ಅವರು ರೂಲರ್ಸ್ ಆಗಿರ್ತಾರೆ, ಜಯಶಾಲಿಗಳಾಗಿರ್ತಾರೆ. ಯಾಕಂದರೆ ಅವರಲ್ಲಿ ಮೆಸ್ಸಿಯನು, ಕ್ರಿಸ್ತನು ಬರುವುದರಿಂದ ಯೆಹೋವನು ತಂದೆ ದೇವರು ಐಗುಪ್ತ ದೇಶದಿಂದ ಬಿಡಿಸಿ ಬಂದ ಆತನು ಅವರೊಂದಿಗಿದ್ದಾನೆ ಮತ್ತು ಯೇಸು ಕ್ರಿಸ್ತನೆಂಬ ನಕ್ಷತ್ರ ಪ್ರಾಯನು ಕೂಡ ಅವ್ರ ಜೊತೆಯಲ್ಲಿರ್ತಾನೆ. ಆದ ಕಾರಣ ಅವರ ಆಶೀರ್ವಾದದ ಮೇಲೆ ಆಶೀರ್ವಾದ ಹೊಂದುವವರಾಗಿರ್ತಾರೆ. ಆದರೆ ಮೋವಾಬ್ಯರ ಒಂದು ಗತಿ ಏನು ಅದನ್ನು ಕೂಡ ಅವನು ಹೇಳ್ಬಿಡ್ತಾನೆ ರೀ. ಅದೇ 17ನೇ ವಚನದಲ್ಲಿ ಮೋವಾಬ್ಯರ ತಲೆಯನ್ನು ಸೀಳಿ ಹಾಕಿದ್ದಾನೆ ಅಂತ ಹೇಳ್ಬಿಟ್ಟು, ಅಂದರೆ ಅಪಜಯ ಅವರಿಗೆ ಎಂಬುದನ್ನು ಕೂಡ ನುಡಿದುಬಿಟ್ಟು, ಕೊನೆಗೆ ಒಂದು ದೇಶ ಇಸ್ರಾಯೇಲರ ಬಗ್ಗೆ ಪ್ರವಾದನೆ ಆಯಿತು, ಮೋವಾಬ್ಯರ ಬಗ್ಗೆ ಪ್ರವಾದನೆ ಆಯಿತು, ಅದರ ನಡುವೆ ಕ್ರಿಸ್ತನ ಬಗ್ಗೆ ಒಂದು ಪ್ರವಾದನೆ ಆಯಿತು. ಈಗ ಅಮಾಲೇಕ್ಯರ ಬಗ್ಗೆ ಕೆಲವು ಮಾತುಗಳನ್ನು ಹೇಳಿ ಅವರು ಕೂಡ ಅಪಜಯ ಹೊಂದುತ್ತಾರೆ ಎಂಬ ಮಾತನ್ನು 20ನೇ ವಚನದಲ್ಲಿ ಹೇಳಿ, ಕೇನ್ಯರ ಬಗ್ಗೆ, ಈ ಕೇನ್ಯರು ಅಂತ ಹೇಳುವಾಗ ಮೋಶೆಗೆ ಸಂಬಂಧಪಟ್ಟಂಥವ್ರು, ಇವರು ಸಂಬಂಧಿಕರು ಅಂತ ಹೇಳ್ಬೋದು. ವಿಮೋಚನ ಕಾಂಡ 2ನೇ ಅಧ್ಯಾಯ 16ನೇ ವಚನದಿಂದ ಇರುವಂಥ ವಾಕ್ಯ ಭಾಗದಲ್ಲಿ ಅದರ ಲಿಂಕ್ ನಮಗೆ ಗೊತ್ತಾಗ್ತದೆ. ಕೇನ್ಯರು ಒಂದು ಲಿಂಕು, ಮೋಶೆಯ ಸಂಬಂಧಿಕರು. ಅವರ ಬಗ್ಗೆ ಕೂಡ ಹೇಳುವಾಗ ಅವರ ಬಗ್ಗೆ ಕೂಡ ಅವರೂ ಕೂಡ ಅಪಜಯ ಹೊಂದುತ್ತಾರೆ ಎಂಬುದಾಗಿ. ಇಸ್ರಾಯೇಲರು ಬಿಟ್ಟು ಮೋವಾಬ್ಯರು ಅಪಜಯ, ಅಮಾಲೇಕ್ಯರು ಅಪಜಯ, ಕೇನ್ಯರು ಅಪಜಯ. ಅಶೂರ್ಯರ ಬಗ್ಗೆ ನಾವು ನೋಡೋಣ್ರಿ, ಅವ್ರ ಬಗ್ಗೆ ಕೂಡ ಪ್ರವಾದನೆ ಈ ಬಿಳಾಮನು ವಿದೇಶಿ ಎಂಬ
ಹೆಸರಿನ ಅರ್ಥ ಇರುವಂಥ ಈ ಮನುಷ್ಯ ಹೇಳುವಂಥದ್ದನ್ನು 22ನೇ ವಚನದಲ್ಲಿ ಅಶ್ಶೂರ್ಯರೇ ನಿಮ್ಮನ್ನು ಸೆರೆ ಹಿಡಿದುಕೊಂಡು ಹೋಗುವರು. ಅಂದರೆ ಅವ್ರಿಗೂ ಕೂಡ ಒಂದು ಅಪಜಯನೇ ಅಂತ ಹೇಳ್ಬಿಟ್ಟು, ಈ ಅಶ್ಶೂರ್ಯರು ಯಾರು ಅಂತ ಹೇಳ್ಬಿಟ್ಟು ನೋಡುವಾಗ ಅಬ್ರಹಾಮನ ಹೆಂಡತಿಯಾದ ಕೆತೂರಳ ಬಗ್ಗೆ ನಾವು ಆದಿಕಾಂಡ 25ನೇ ಅಧ್ಯಾಯದ 3ನೇ ವಚನದಿಂದ ಇರುವಂಥ ವಾಕ್ಯ ಭಾಗದಲ್ಲಿ ನೋಡ್ತೀವಿ. ಕೆತೂರಳಿಂದ ಹುಟ್ಟಿದಂಥವರು, ಕೆತೂರಳಿಂದ ಬಂದಂಥ ಜನಾಂಗದವರು ಈ ಅಶ್ಶೂರ್ಯರು. ಮತ್ತು ಇವರನ್ನು ಕೂಡ ಅಶ್ಶೂರ್ಯರನ್ನು ಕೂಡ ಸೋಲಿಸುವರು, ಇವರು ಕೂಡ ಸೋತು ಹೋಗ್ತಾರೆ ಎಂಬ ಮಾತನ್ನು ಪ್ರವಾದನೆಯಾಗಿ ಈ ಬಿಳಾಮ ಅಂದರೆ ವಿದೇಶಿ ಬಿಳಾಮನು ನುಡಿತಾನೆ. ಇದು ನುಡಿಯಂಥವನು ಕೇಳಿಸ್ಕೊಂಡಿಲ್ಲ ಬಾಲಾಕನು. ನೀನು ಹೋಗ್ಬಿಡು ಮನೆಗೆ ಅಂತ 3 ಸಾರಿ ಶಪಿಸು ಅಂತ ಹೇಳಿದಾಗ ಆಶೀರ್ವದಿಸ್ಬಿಟ್ನಲ್ಲ ಈ ಬಿಳಾಮನು. ಆದ ಕಾರಣ ಬಾಲಾಕನ ಬೇಸರ ಪಟ್ಕೊಂಡು, ಈ 3 ಸಾರಿ ನಾನು ಕೇಳಿದೆ, ನೀನು 3 ಸಾರಿ ಅವರಿಗೆ ಶಪಿಸದೆ ನೀನು ಆಶೀರ್ವದಿಸ್ಬಿಟ್ಟಿದ್ದಿ, ಹೊರಟು ಹೋಗು ಅಂತ ಹೇಳಿದಾಗ ಹೋಗೋ ಮುಂಚೆ ಒಂದು ಮಾತು ಹೇಳ್ತೀನಿ ಅಂಥೇಳಿ ಪ್ರವಾದನೆ ಮಾತನ್ನು ಹೇಳಿ ಒಂದು ವಿಷಯವನ್ನು ಬಹಳ ಸ್ಪಷ್ಟಪಡಿಸ್ತಾನೆ. ಅದೇನೆಂದರೆ ಇಸ್ರಾಯೇಲರಿಗೆ ಜಯ, ದೇವರನ್ನು ನಂಬಿದವರಿಗೆ ಜಯ. ಯಾಕಂದರೆ ದೇವರ ಅವರೊಂದಿಗಿದ್ದಾನೆ. ಯಾಕಂದರೆ ದೇವರು ಕೊಟ್ಟಂಥ ಅಭಿಷಿಕ್ತನನ್ನು ಅವರಲ್ಲಿ ಬರುವಂತೆ ಅವರಿಗೆ ಅನುಕೂಲವಾಯಿತು. ಆದ ಕಾರಣ ಅವರು ಆಶೀರ್ವಾದ ಹೊಂದಿದವರು ಎಂಬುದಾಗಿ ಈ ಒಂದು 24ನೇ ಅಧ್ಯಾಯದಲ್ಲಿರುವಂಥ ತಾತ್ಪರ್ಯ. ಹಾಗಾದರೆ ಇದರ ಅನ್ವಯ ಏನು? ಅನ್ವಯ ಏನೆಂಬುದಾಗಿ ಹೇಳೋದಕ್ಕೆ ಮುಂಚಿತವಾಗಿ ಒಂದು ವಾಕ್ಯ ನಾನು ಓದಬೇಕು. ಅದನ್ನು ಓದಿದಾಗ ನಿಮಗೆ ಭಾಳ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಆ ವಾಕ್ಯ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಇರುವಂಥ ಒಂದು ವಾಕ್ಯ, ಭಾಳ ಒಂದು ಶಕ್ತಿಯುತವಾದಂಥ ವಾಕ್ಯ. ಗಲಾತ್ಯ 3:29ನೇ ವಚನದಲ್ಲಿ, ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರು ಆಗಿದ್ದೀರಿ. ನಾವು ಯೇಸುಸ್ವಾಮಿಯನ್ನು ನಂಬಿದರೆ ಇಸ್ರಾಯೇಲರ ಅಬ್ರಹಾಮನ ಆಶೀರ್ವಾದ ಎಲ್ಲ ನಮ್ಮದು ಕೂಡ. ಈ ಬಿಳಾಮನ ನುಡಿದಂಥ ಇವೆಲ್ಲ ಆಶೀರ್ವಾದಗಳು, ಇನ್ನೂ ಹೆಚ್ಚು ಆಶೀರ್ವಾದಗಳು ನಮ್ಮದು. 24ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೃಪೆ ಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 24. And when Balaam saw that it pleased the Lord to bless Israel, he went not, as at other times, to seek for enchantments, but he set his face toward the wilderness. And Balaam lifted up his eyes, and he saw Israel abiding in his tents according to their tribes, and the Spirit of God came upon him. And he took up his parable, and said, Balaam the son of Beor hath said, and the man whose eyes are open hath said, he has said, which heard the words of God, which saw the vision of the Almighty, falling into a trance, but having his eyes open. How goodly are thy tents, O Jacob, and thy tabernacles, O Israel! As the valleys are, they spread forth, as gardens by the riverside, as the trees of lign aloes, which the Lord hath planted, and as cedar trees beside the waters. He shall pour the water out of his buckets, and his seed shall be in many waters. And his king shall be higher than Agag, and his kingdom shall be exalted. God brought him forth out of Egypt. He hath as it were the strength of an unicorn. He shall eat up the nations his enemies, and shall break their bones, and pierce them through with his arrows. He couched, he lay down, as a lion, and as a great lion. Who shall stir him up? Blessed is he that blesseth thee, and cursed is he that curseth thee. And Balak's anger was kindled against Balaam, and he smote his hands together. And Balak said unto Balaam, I called thee to curse mine enemies, and behold, thou hast altogether blessed them these 3 times. Therefore now flee thou to thy place. I thought to promote thee unto great honor, but lo, the Lord hath kept thee back from honor.
And Balaam said unto Balak, Spake I not also to thy messengers which thou sentest unto me, saying, If Balak would give me his house full of silver and gold, I cannot go beyond the commandment of the Lord, to do either good or bad of mine own mind, but what the Lord saith, that will I speak. And now behold, I go unto my people. Come therefore, and I will advise thee what this people shall do to thy people in the latter days. And he took up his parable, and said, Balaam the son of Beor hath said, and the man whose eyes are open hath said, He hath said, which heard the words of God, and knew the knowledge of the Most High, which saw the vision of the Almighty, falling into a trance, but having his eyes open, I shall see him, but not now. I shall behold him, but not nigh. There shall come a star out of Jacob, and a scepter shall rise out of Israel, and shall smite the corners of Moab, and destroy all the children of Sheth. And Edom shall be a possession, Seir also shall be a possession for his enemies, and Israel shall do valiantly. Out of Jacob shall come he that shall have dominion, and shall destroy him that remaineth of the city. And when he looked on Amalek, he took up his parable, and said, Amalek was the first of the nations, but this latter end shall be that he perish forever. And he looked on the Kenites, and took up his parable, and said, Strong is thy dwelling place, and thou puttest thy nest in a rock. Nevertheless the Kenites shall be wasted, until Ashur shall carry thee away captive. And he took up his parable, and said, Alas, who shall live when God doeth this? And ships shall come from the coast of Chittim, and shall afflict Ashur, and shall afflict Aber, and he also shall perish forever. And Balaam rose up, and went and returned to his place, and Balak also went his way.